ಬಂಧುಗಳೇ ನಮಸ್ಕಾರ. ಮನೆ ವಾಸ್ತು ಮತ್ತು ಮನಸ್ಸಿನ ವಾಸ್ತು ಜೊತೆಗೆ ಆಧುನಿಕ ವಿನ್ಯಾಸಗಳಿಂದ ಆಗುವ ನಿರಂತರ ಸಮಸ್ಯೆಗಳು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿಮಗೆ ವಾಸ್ತುವಿನ ಬಗ್ಗೆ ಗೊತ್ತಿದೆಯೇ? ಇದರಿಂದ ನಮ್ಮ ಜೀವನದಲ್ಲಿ ಯಾವ ಸಮಸ್ಯೆಗಳು ಉಂಟಾಗಬಹುದು ಎಂದು ನೀವು ಯೋಚಿಸಿದ್ದೀರಾ? ನಮಗೆ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಸಮಸ್ಯೆಗಳಿಗೆ ಕಾರಣವಾಗುವ ನಮ್ಮ ವಾಸದ ಮನೆ ಮತ್ತು ಮನೆಯ ವಠಾರದ ವಾಸ್ತು ವಿನ್ಯಾಸದ ಬಗ್ಗೆ ಇಂದಿನ ವಿಷಯದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಂದಿನ ಮಾಹಿತಿಯು ನಿಮ್ಮ ಜೀವನದಲ್ಲಿಯೂ ಸಹ ಒಂದು ಅದ್ಭುತವಾದ ಬದಲಾವಣೆಗೆ ಕಾರಣವಾಗಬಹುದು. ಆದುದರಿಂದ ನೀವು ನಮ್ಮ ಮಾಹಿತಿಯನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಗಮನವಿಟ್ಟು ಕೇಳಿಸಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ನಿಮ್ಮ ಬಂಧು ಬಳಗದವರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಲು ಮರೆಯದಿರಿ. ಈ ಅದ್ಭುತವಾದ ಮಾಹಿತಿಯನ್ನು ನಿಮ್ಮ ಜೀವನದಲ್ಲಿಯೂ ಅಳವಡಿಸಿಕೊಂಡರೆ ಸುಖದ ಜೀವನವನ್ನು ನಿರಂತರ ಅನುಭವಿಸುವಂತಾಗುತ್ತದೆ. ಈ ವಿಚಾರ ಮಾತ್ರ ನಿಮ್ಮ ಗಮನದಲ್ಲಿರಲಿ. ಬಂಧುಗಳೇ, ಪ್ರಕೃತಿಯಲ್ಲಿರುವ ಪಂಚಭೂತ ಅವಶ್ಯಕತೆಗಳಾದ ಆಕಾಶ, ಗಾಳಿ, ನೀರು, ಭೂಮಿ ಮತ್ತು ಅಗ್ನಿ ಇವು ನಮ್ಮ ಜೀವನಕ್ಕೆ ಅತಿ ಮುಖ್ಯವಾದವುಗಳು. ಇವುಗಳು ಇಲ್ಲದೆ ಯಾವ ಜೀವಿಯು ಭೂಮಿಯ ಮೇಲೆ ಬದುಕಲು ಸಾಧ್ಯವೇ ಇಲ್ಲ. ಈ ಪಂಚಭೂತ ಅವಶ್ಯಕತೆಗಳಲ್ಲಿ ಆಕಾಶ, ಗಾಳಿ, ನೀರು, ಅಗ್ನಿ ಈ 4 ಅವಶ್ಯಕತೆಗಳು ನಮಗೆಲ್ಲರಿಗೂ ಸಮಾನವಾಗಿ ಸಿಗುತ್ತದೆ. ಆದರೆ ಈ ಭೂಮಿಯು ಮಾತ್ರ ಒಬ್ಬರಿಂದ ಒಬ್ಬರಿಗೆ ಭಿನ್ನವಾದ ವಿನ್ಯಾಸಗಳಲ್ಲಿ ಅಲ್ಲಲ್ಲಿ ಎತ್ತರ ತಗ್ಗುಗಳಿಂದ ಆವೃತವಾಗಿ ಸಿಗುತ್ತದೆ. ಇದರ ವಿನ್ಯಾಸವು ನಮ್ಮ ಜೀವನದಲ್ಲಿ ಒಳಿತು ಕೆಡುಕುಗಳನ್ನು, ಸೋಲು ಗೆಲುವುಗಳನ್ನು, ಆರೋಗ್ಯ ಅನಾರೋಗ್ಯವನ್ನು, ದೈವದೋಷ, ನಾಗದೋಷ, ಪಿತೃದೋಷ, ಕುಟುಂಬ ಕಲಹ, ದೇಹನಾಶ, ಆತ್ಮಹತ್ಯೆ, ಅಹಂಕಾರದಂತಹ ಸ್ವಭಾವಗಳು ಹೀಗೆ ಒಂದೊಂದು ರೀತಿಯಲ್ಲಿ ನಿರಂತರ ಸಮಸ್ಯೆಗಳನ್ನು, ಆಚಾರ ಅನಾಚಾರಗಳನ್ನು ಉಂಟು ಮಾಡಲು ಕಾರಣವಾಗುತ್ತಾ ಇರುತ್ತದೆ. ನಾವು ನಮ್ಮ ವಾಸದ ಮನೆಯನ್ನು ಕಟ್ಟುವಾಗ ಅಥವಾ ಸ್ಥಳವನ್ನು ಆಯ್ಕೆ ಮಾಡುವಾಗಲೇ ಎಚ್ಚರಿಕೆ ವಹಿಸಿದರೆ ನಮ್ಮ ಕುಟುಂಬವನ್ನು ನಿರಂತರ ವಾಸ್ತುದೋಷದ ಸಮಸ್ಯೆಗಳಿಂದ ನಾವೇ ರಕ್ಷಿಸಿಕೊಳ್ಳಬಹುದಾಗಿದೆ. ಒಬ್ಬ ವ್ಯಕ್ತಿಯು ತನ್ನ ಯಾವುದೋ ಕಾರ್ಯಸಾಧನೆಗಾಗಿ ನಿಗದಿತ ಸ್ಥಳವನ್ನು ತಲುಪಲು ಒಂದು ದಾರಿಯಲ್ಲಿ ನಡೆದುಕೊಂಡು ಮುಂದೆ ಮುಂದೆ ಹೋಗುವಾಗ ಆತನಿಗೆ ಕಲ್ಲು, ಮುಳ್ಳು, ಹಾವುಗಳು, ವಿಷಜಂತುಗಳು, ಹಳ್ಳ, ನದಿ, ಕಾಡುಗಳು, ಆ ಕಾಡಿನಲ್ಲಿರುವ ಹುಲಿ, ಚಿರತೆ, ಸಿಂಹ, ಆನೆಗಳಿಂದ ಹೀಗೆ ಅನೇಕ ತೊಂದರೆಗಳನ್ನು ಅನುಭವಿಸುವಂತಾಗಬಹುದು. ಆದರೆ ಆತನು ಮೊದಲ ಹಂತದಲ್ಲಿ ಮುಂದೆ ಹೆಜ್ಜೆ ಇಡುವಾಗಲೇ ಅಪಾಯವನ್ನು ಅರಿತುಕೊಂಡಿದ್ದರೆ ಮಾತ್ರ ಉಪಾಯದಿಂದ ತನ್ನ ಗುರಿಯನ್ನು ನಿಗದಿತ ಸಮಯದಲ್ಲಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ತಲುಪಲು ಸಾಧ್ಯವಾಗುತ್ತದೆ. ಹಾಗೆಯೇ ನಾವು ನಮ್ಮ ಜೀವನದಲ್ಲಿಯೂ ಸಹ ಅತಿ ಆಸೆ ಅಥವಾ ಹಣ ಖರ್ಚಾಗುತ್ತದೆ ಎನ್ನುವ ದುರಾಸೆಯಿಂದ ಮತ್ತು ಅಲ್ಪಜ್ಞಾನ ತಿಳಿದವರಿಂದ ವಾಸ್ತು ಮಾಹಿತಿಯನ್ನು ಪಡೆದುಕೊಂಡು ನಮ್ಮ ವಾಸದ ಮನೆಯನ್ನು ಕಟ್ಟಲು ಸ್ಥಳವನ್ನು ಆಯ್ಕೆ ಮಾಡಿಕೊಂಡರೆ ಅಥವಾ ಮನೆ ಕಟ್ಟಿಕೊಂಡರೆ ನಂತರದ ದಿನಗಳಲ್ಲಿ ನಾವು ನಮ್ಮ ಮನೆಯ ಒಳಗೆ ವಾಸ ಮಾಡಲು ಪ್ರಾರಂಭಿಸಿದ 6 ತಿಂಗಳಿನಿಂದ 28 ತಿಂಗಳ ಒಳಗೆ ನಿರಂತರ ಸಮಸ್ಯೆಗಳನ್ನು ಅನುಭವಿಸುವಂತಾಗುತ್ತದೆ. ಇದು ನಮ್ಮ ವಾಸದ ಮನೆಯ ವಾಸ್ತುದೋಷದಿಂದಲೇ ನೀಚ ದಿಕ್ಕುಗಳಿಂದ ಒಂದೊಂದೇ ಸಮಸ್ಯೆಗಳು ಉಂಟಾಗಲು ಕಾರಣವಾಗುತ್ತದೆ. ಬಂಧುಗಳೇ, ಪ್ರಕೃತಿಯು ತನ್ನ ಮಡಿಲಲ್ಲಿ ಬದುಕುವ ಜೀವರಾಶಿಗಳ ಅಲಿವು ಉಳಿವುಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪಂಚಭೂತ ಅವಶ್ಯಕತೆಗಳಲ್ಲಿ ಭೂಮಿಯನ್ನು ಮಾತ್ರ ಅಲ್ಲಲ್ಲಿ ಎತ್ತರ ತಗ್ಗುಗಳಿಂದ ವಿನ್ಯಾಸಗೊಳಿಸಿದೆ. ವಾಸದ ಮನೆಯ ಸುತ್ತಮುತ್ತ ಇರುವ ದಿಕ್ಕುಗಳಲ್ಲಿ ಪೂರ್ವ ಭಾಗ, ಉತ್ತರ ಭಾಗ ಮತ್ತು ಈಶಾನ್ಯ ಭಾಗದ ದಿಕ್ಕುಗಳು ತಗ್ಗಾಗಿ ಇರುವ ದಿಕ್ಕುಗಳು ಮಾನವನ ವಾಸಕ್ಕೆ ಯೋಗ್ಯವಾಗಿರುತ್ತದೆ ಮತ್ತು ಯೋಗಪ್ರದವೂ ಆಗಿರುತ್ತದೆ. ಮೇಲಿನ ಸ್ಥಳಗಳು ನಮ್ಮ ವಾಸದ ಮನೆಯ ವಠಾರದಲ್ಲಿ ಎತ್ತರವಾಗಿದ್ದರೆ
ಅಂತಹ ಸ್ಥಳದಲ್ಲಿ ವಾಸ ಮಾಡುವವರಿಗೆ ದಾರಿದ್ರ್ಯತನ ಕಾಡುತ್ತದೆ. ವಾಸದ ಮನೆಯ ಸುತ್ತಲಿನ ದಕ್ಷಿಣ, ಪಶ್ಚಿಮ, ನೈಋತ್ಯ ದಿಕ್ಕುಗಳು ಎತ್ತರವಾಗಿರುವ ಸ್ಥಳಗಳು ಮಾನವನ ವಾಸಕ್ಕೆ ಮತ್ತು ಅಭಿವೃದ್ಧಿಗೆ ಉತ್ತಮವಾದ ಸ್ಥಳಗಳಾಗಿರುತ್ತದೆ. ಮೇಲಿನ ಸ್ಥಳಗಳು ನಮ್ಮ ವಾಸದ ಮನೆಯ ಸುತ್ತಮುತ್ತ ತಗ್ಗಾಗಿ ಇದ್ದರೆ ನಿರಂತರ ಅನಾರೋಗ್ಯಗಳು, ದೈವದೋಷಗಳು, ನಾಗದೋಷಗಳು, ಪಿತೃದೋಷಗಳು, ದುಷ್ಟಶಕ್ತಿಗಳಿಂದ ತೊಂದರೆಗಳು ಅಲ್ಲಿ ವಾಸ ಮಾಡುವ ಕುಟುಂಬದ ಸದಸ್ಯರನ್ನು ಪೀಡಿಸಿ ನೆಮ್ಮದಿ ಇಲ್ಲದಂತೆ ನಿರಂತರ ಸಮಸ್ಯೆಗಳನ್ನು ಉಂಟು ಮಾಡಲು ಈ ವಾಸ್ತು ದೋಷವೇ ಕಾರಣವಾಗುತ್ತದೆ. ಹೀಗೆ ಮನುಷ್ಯನ ಜೀವನದಲ್ಲಿ ವಾಸ್ತು ದೋಷವು ತಟ್ಟಿದರೆ ನಿರಂತರವಾಗಿ ನೆಮ್ಮದಿ ಇಲ್ಲದ ಜೀವನಕ್ಕೆ ದಾರಿ ಮಾಡಿದಂತಾಗುತ್ತದೆ. ನಿಮಗೆ ಹೆಚ್ಚಿನ ಮಾಹಿತಿ ಮಾರ್ಗದರ್ಶನಕ್ಕಾಗಿ ನಮ್ಮನ್ನು ನೇರವಾಗಿ ಸಂಪರ್ಕಿಸಬಹುದು. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ಇತರರಿಗೂ ಈ ಅದ್ಭುತ ಮಾಹಿತಿಯನ್ನು ಶೇರ್ ಮಾಡಲು ಮರೆಯದಿರಿ. ಧನ್ಯವಾದಗಳು.